Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ನಾಳೆ 1 ವರ್ಷ ತುಂಬುತ್ತಾ ಇದೆ. ಇನ್ನು ಲೋಕಸಭಾ ಚುನಾವಣೆ ಅದರಲ್ಲೂ ನೀತಿ ಸಂಹಿತೆ ಇರುವಂತ ಕಾರಣಕ್ಕಾಗಿ ಬಹಳ ದೊಡ್ಡ ಮಟ್ಟದ ಸಂಭ್ರಮಾಚರಣೆಗೆಲ್ಲ ಅವಕಾಶ ಇಲ್ಲ. ಆದರೆ ಇದೇ 1 ವರ್ಷದ ಆಡಳಿತ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಎಡವಟ್ಟುಗಳೇನು, ಆಡಳಿತದ ವೈಫಲ್ಯ ಏನೇನು ಅನ್ನುವಂಥ ವಿಚಾರಗಳನ್ನ ಮುಂದಿಟ್ಟು ಬಿಜೆಪಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ನಾಳೆ ರಾಜ್ಯವ್ಯಾಪಿ ಸಜ್ಜಾಗ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರದ ಈ 1 ವರ್ಷದ ಆಡಳಿತ ಇದೆಲ್ಲ ಹೇಗಿತ್ತು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಯಾವ ರೀತಿಯಾದ ಯೋಜನೆಯನ್ನ ಹಾಕೊಂಡಿದೆ, ಜನರ ಮುಂದೆ ತಮ್ಮ ಸಾಧನೆಗಳನ್ನ ಇಡುವಂತ ನಿಟ್ಟಿನಲ್ಲಿ ಇರುವಂತ ಇತಿಮಿತಿಯಲ್ಲಿ, ಯಾಕಂದ್ರೆ ಮೊದಲೇ ಹೇಳಿದಾಗೆ ನೀತಿ ಸಂಹಿತೆ ಬೇರೆ ಜಾರಿಯಲ್ಲಿದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟ ಹಾಗಿನ ರಿಪೋರ್ಟ್ ಬನ್ನಿ ನೋಡ್ಕೊಂಬೋಣ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಜೋಡೆತ್ತು ಸರ್ಕಾರಕ್ಕೆ ನಾಳೆಗೆ 1 ವರ್ಷವೇ ಆಗಲಿದೆ. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಅಂತಾನೆ ಪ್ರಮಾಣ ವಚನ ಸ್ವೀಕರಿಸಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾಳೆಗೆ 1 ವರ್ಷ ತುಂಬಲಿದೆ. 136 ಸೀಟುಗಳಿಂದ ಗೆದ್ದು ಹೊಸ ದಾಖಲೆಯನ್ನೇ ಸೃಷ್ಟಿಸಿದ್ರು. ಗ್ಯಾರಂಟಿಗಳಿಂದಲೇ ಅಧಿಕಾರಕ್ಕೆ ಬಂದಿದ್ರು. ಜಾರಿಗೊಳಿಸುವಲ್ಲಿ ಯಶಸ್ವಿಯೂ ಆಗಿದ್ರು. ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಭಾರೀ ಅಂತರದ ಬಹುಮತದಿಂದ ಗೆದ್ದು ಸರ್ಕಾರ ರಚಿಸಿತು. ನಂತರ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗೆ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಮಧ್ಯೆ ಭಾರೀ ಪೈಪೋಟಿ ನಡೆದು ದೆಹಲಿ ಹಂಗಳಕ್ಕೂ ತಲುಪಿತು. ಹಲವು ಸುತ್ತಿನ ಮಾತುಕತೆ ಚರ್ಚೆ ನಂತರ ಕಳೆದ ವರ್ಷ ಮೇ 20ರಂದು ಸಿದ್ದರಾಮಯ್ಯ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸಿದರು. ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಹುಮ್ಮಸ್ಸಿನಲ್ಲೇ ಲೋಕಸಭಾ ಚುನಾವಣೆ ಎದುರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅದೇ ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆಯೇ ವರ್ಷದ ಸಾಧನೆಯನ್ನ ಸಂಭ್ರಮಿಸಲು ಅಡ್ಡಿಯಾಗಿದೆ. ಹೀಗಾಗಿ ನಾಳೆ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸುವ ಮೂಲಕ ತಮ್ಮ ನೇತೃತ್ವದ ಸರ್ಕಾರದ ಸಾಧನೆಯ ಬಗ್ಗೆ ಮಾತನಾಡುವುದಕ್ಕಷ್ಟೇ ಕಾರ್ಯಕ್ರಮ ಸೀಮಿತವಾಗಲಿದೆ. ಚುನಾವಣಾ ನೀತಿ ಸಂಹಿತೆ ಮುಗಿದ ಬಳಿಕ 1 ವರ್ಷದ ಸಂಭ್ರಮಾಚರಣೆಯ ಕಾರ್ಯಕ್ರಮಗಳು ನಡೆಯಲಿವೆ. ಕಳೆದ 1 ವರ್ಷದಲ್ಲಿ ಘಟನೆಗಳನ್ನು ಅವಲೋಕಿಸದಾದರೆ ಚುನಾವಣಾ ಪೂರ್ವ ಘೋಷಿತ ಗ್ಯಾರಂಟಿಗಳ ಅನುಷ್ಠಾನ, ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಅನುದಾನ ಬಾಕಿ ಪಡೆಯಲು ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದು, ಇದು ತಗೊಳ್ಳೋಣ, ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರವೇ ರಾಷ್ಟ್ರ ರಾಜಧಾನಿಗೆ ಹೋಗಿ ಪ್ರತಿಭಟನೆ ನಡೆಸಿದ್ದು, ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ, ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ, ಕಾನೂನು ಮತ್ತು ಸುವ್ಯವಸ್ಥೆ ಕುಸಿತ, ಕಾಂಗ್ರೆಸ್ ಪಕ್ಷದೊಳಗಿನ ಭಿನ್ನ ಮತಗಳು ಆಗಾಗ ಉಲ್ಬಣಿಸುವ ಹಂತಕ್ಕೆ ಹೋಗಿದ್ದು, ಇವೆಲ್ಲವೂ 1 ವರ್ಷದ ಕಾಲಾವಧಿಯಲ್ಲಿ ನಡೆದು ಹೋಗಿವೆ. ಇನ್ನು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಸಾಲು ಸಾಲು ಆರೋಪಗಳನ್ನೇ ಮಾಡ್ತಿದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ಪದೇ ಪದೇ ಆರೋಪಿಸ್ತಾನೆ ಇದ್ದಾರೆ. ಕೊಲೆ ಪ್ರಕರಣಗಳು ಹೆಚ್ಚಾಗ್ತಿವೆ. ರಾಜ್ಯದಲ್ಲಿ ಜನರ ರಕ್ಷಣೆ ಇಲ್ಲದಂತಾಗಿದೆ ಅಂತ ಬಿಜೆಪಿ ನಾಯಕರು ಬೆಂಕಿ ಉಗುಳುತ್ತಿದ್ದಾರೆ. ಇನ್ನು 1 ವರ್ಷಗಳ ಕಾಲ ರಾಜ್ಯ ಸರ್ಕಾರವನ್ನ ಟೀಕಿಸುತ್ತಲೇ ಬಂದ ವಿಪಕ್ಷ ಬಿಜೆಪಿ ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯದಲ್ಲಿ ಹೋರಾಟ ರೂಪಿಸಿದೆ. ಕಾನೂನು ಮತ್ತು ಸುವ್ಯವಸ್ಥೆ ಕುಸಿದಿರುವ ವಿಚಾರವಾಗಿ ನಾಳೆ ರಾಜ್ಯಪಾಲರಿಗೆ ಬಿಜೆಪಿ ದೂರು ಒಯ್ಯಲಿದೆ. ಹಾಗಾದ್ರೆ ಏನೇನು ಮುಂದಕ್ಕೆ ಇಟ್ಟು ಹೋರಾಟ ಮಾಡಲಾಗ್ತಿದೆ ಅನ್ನೋದನ್ನ ನೋಡೋದಾದ್ರೆ, ನಾಳೆ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿ ಹೋರಾಟಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ.
ಸರ್ಕಾರದ ವೈಫಲ್ಯ ಮುಂದಿಟ್ಟು ಪ್ರತಿಭಟನೆಗೆ ತೀರ್ಮಾನ ಮಾಡಲಾಗಿದೆ. ಜನಸಾಮಾನ್ಯರಿಗೆ ಹತ್ತಿರ ಇರುವ ಇಲಾಖೆಗಳ ಲೋಪವನ್ನ ಪ್ರಸ್ತಾಪಿಸಲಾಗುತ್ತಿದೆ. ಸಮಾಜ ಕಲ್ಯಾಣ, ಆಹಾರ, ಕೃಷಿ, ಗೃಹ ಇಲಾಖೆಯಿಂದ ವೈಫಲ್ಯಗಳ ಕುರಿತಾಗಿ ಬಿಜೆಪಿ ನಾಯಕರು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಇನ್ನು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವ ಬಗ್ಗೆಯೂ ರಾಜ್ಯಪಾಲರಿಗೂ ದೂರು ನೀಡಲಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಹುಮ್ಮಸ್ಸಿನಲ್ಲಿರುವಂತಹ ರಾಜ್ಯ ಸರ್ಕಾರಕ್ಕೆ ನೀತಿ ಸಂಹಿತೆ ಅಡ್ಡಿಯಾಗಿದ್ದರೆ ಬಿಜೆಪಿಯದ್ದು ನಾಳೆ ರಾಜ್ಯವ್ಯಾಪಿ ಹೋರಾಟ. ರಾಜ್ಯ ಘಟಕದಿಂದ ಜಿಲ್ಲಾ ಘಟಕಗಳಿಗೆ ಈಗಾಗಲೇ ಈ ಕುರಿತಾದಂತಹ ಸೂಚನೆ ಕೂಡ ರವಾನಿಸಲ್ಪಟ್ಟಿದೆ. ರಾಜ್ಯಪಾಲರಿಗೆ ದೂರು ನೀಡುವುದರ ಜೊತೆಗೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಇಲಾಖಾವಾರು ವೈಫಲ್ಯಗಳನ್ನು ತೆರೆದಿಡಲು ಬಿಜೆಪಿ ಮುಂದಾಗಿದೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಸರ್ಕಾರ ಬಂದು 1 ವರ್ಷಕ್ಕೆ ಕ್ಷಣಗಣನೆ ಶುರುವಾಗಿದ್ದು ಸಂಭ್ರಮಾಚರಣೆಗೆ ನೀತಿ ಸಂಹಿತೆ ಅಡ್ಡಿಯಾಗಿದೆ. ಮತ್ತೊಂದೆಡೆ ಸರ್ಕಾರದ ವೈಫಲ್ಯಗಳ ಕುರಿತು ಪ್ರತಿಭಟನೆ ಮಾಡೋಕೆ ಬಿಜೆಪಿ ಸಜ್ಜಾಗಿದೆ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಇನ್ನು ವಿದೇಶಕ್ಕೆ ಪರಾರಿಯಾಗಿರುವಂತಹ ಪ್ರಜ್ವಲ್ಗಾಗಿ SIT ಅಧಿಕಾರಿಗಳು ನಾನಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಇವತ್ತಿಗೆ 24 ದಿನ ಆಯಿತು. 24 ದಿನದಲ್ಲಿ ಬೇರೆ ಬೇರೆ ತರಹದ ಬೆಳವಣಿಗೆಗಳಾಗಿದೆ. ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಿದ್ರು, ಏನು ಅನುಕೂಲ ಆಗಿಲ್ಲ. ಇದೀಗ ಅರೆಸ್ಟ್ ವಾರೆಂಟ್ ಅನ್ನ ಹೊರಡಿಸಲಾಗಿದೆ. ಈ ಮುಖೇನವಾಗಿ ಪ್ರಜ್ವಲ್ ಭಾರತಕ್ಕೆ ಬಂದಿಳಿತಾ ಇದ್ದ ಹಾಗೆ ಅರೆಸ್ಟ್ ಮಾಡುವಂತ ನಿಟ್ಟಿನ ವ್ಯವಸ್ಥೆ ಕೂಡ ಆಗಿದೆ. ಆದರೆ ಈಗ ಅರೆಸ್ಟ್ ವಾರೆಂಟ್ ಹೊರಡಿಸಿದ್ರು ಕೂಡ ಪ್ರಜ್ವಲ್ನನ್ನ ಬಂಧಿಸೋಕೆ ಇರುವಂತಹ ಸವಾಲುಗಳು ಏನೇನು, ಬನ್ನಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ನೋಡ್ಕೊಂಬೋಣ. ಪೆನ್ ಡ್ರೈವ್ ಅನ್ನ ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥವನೇ ದೇವರಾಜ. ನಾನು ಎಲ್ಲೋ ತಪ್ಪು ಮಾಡಿದ್ನೋ, DK ಶಿವಕುಮಾರ್ ಕರ್ಕೊಂಡು ಹೋಗಕ್ಕೆ ದೊಡ್ಡ ಮಹಾಪರಾಧ ಮಾಡಿಬಿಟ್ಟೇನೋ ಅಂತ ನನಗೆ ಬೇಜಾರ. ದೇವರಾಜೇಗೌಡ ಹೇಳಿರುವಂಥದ್ದು ನನಗನ್ಸುತ್ತೆ 100ಕ್ಕೆ 100 ಸತ್ಯ. ದೇಶದಿಂದ ದೇಶಕ್ಕೆ ಸುತ್ತಾಟ, ಕಣ್ಣ ಮುಚ್ಚಾಲೆ ಆಟ, ಯಾವುದಕ್ಕೂ ಏನ್ ಮಾಡ್ತಿಲ್ಲ. ವಿದೇಶಕ್ಕೆ ಪರಾರಿಯಾಗಿ 24 ದಿನಗಳು ಕಳೆದ್ರು ಸಂಸದ ಪ್ರಜ್ವಲ್ ರೇವಣ್ಣ ಇನ್ನೂ ಪತ್ತೆ ಆಗಿಲ್ಲ. ಪ್ರಜ್ವಲ್ ಸೆರೆಗೆ SIT ಅಧಿಕಾರಿಗಳು ಹರಸಾಹಸ ಪಡ್ತಿದ್ದಾರೆ. ಭಾರತಕ್ಕೆ ವಾಪಸ್ ಮರಳದೆ ಕಣ್ಣಾಮುಚ್ಚಾಲೆ ಆಡ್ತಿದ್ದಾರೆ. ಲುಕ್ಔಟ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರು ಪ್ರಜ್ವಲ್ ಡೋಂಟ್ ಕೇರ್ ಅಂತಿದ್ದಾರೆ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. ತೊಂದಡೆ ಏನಾದ್ರೂ ಮಾಡಿ ಪ್ರಜ್ವಲ್ ಅರೆಸ್ಟ್ ಮಾಡೋಕೆ SIT ಅಧಿಕಾರಿಗಳು ಇಂಚಿಂಚು ಜಾಲಾಡ್ತಿದ್ದಾರೆ. ಇದೀಗ ಪ್ರಜ್ವಲ್ ಬಂಧನಕ್ಕೆ SIT ಅಧಿಕಾರಿಗಳು ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ವಿದೇಶದಲ್ಲಿ ತಲೆಮರೆಸಿಕೊಂಡಿರುವ ಪ್ರಜ್ವಲ್ಗೆ ಅರೆಸ್ಟ್ ವಾರೆಂಟ್. ಬ್ಲೂ ಕಾರ್ನರ್ ನೋಟಿಸ್ಗೆ ಪಕ್ಕದ ಪ್ರಜ್ವಲ್ ಸೆರೆಗೆ ಹರಸಾಹಸ. ದೇಶದಿಂದ ದೇಶಕ್ಕೆ ಹಾರಿಸಿರೋ ಆರೋಪಿ ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ SIT ಮಹತ್ವದ ಹೆಜ್ಜೆ ಇಟ್ಟಿದೆ. ಪ್ರಜ್ವಲ್ ಬಂಧನಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ SIT ತಂಡ ಅರೆಸ್ಟ್ ವಾರೆಂಟ್ಗಾಗಿ ಮನವಿ ಮಾಡಿತ್ತು. SIT ಮನವಿ ಪುರಸ್ಕರಿಸಿದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಪ್ರಜ್ವಲ್ ಭೇಟಿಗಾಗಿ ಅರೆಸ್ಟ್ ವಾರೆಂಟ್ ಹೊರಡಿಸಿ ಆದೇಶ ಹೊರಡಿಸಿದೆ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ರು ಚೆಳ್ಳೆಹಣ್ಣು ತಿನ್ನಿಸಿದ ಪ್ರಜ್ವಲ್ ಏರ್ಪೋರ್ಟ್ಗೆ ಹೋದ್ರೆ ಲಾಕ್ ಆಗ್ತೀನಿ ಅಂತ ಜರ್ಮನಿಯಿಂದ ಲಂಡನ್ಗೆ ಟ್ರೈನ್ ನಲ್ಲಿ ಪ್ರಯಾಣ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ಕಾನೂನು ಮೂಲಕವೇ ಪ್ರಜ್ವಲ್ ಕಟ್ಟಿ ಹಾಕಲು ಮುಂದಾಗಿರೋ SIT ಅರೆಸ್ಟ್ ವಾರೆಂಟ್ ಜೊತೆಗೆ ಪಾಸ್ಪೋರ್ಟ್ ರದ್ದು ಮತ್ತು ಬ್ಯಾಂಕ್ ಅಕೌಂಟ್ ಫ್ರೀಸ್ ಮಾಡೋದಕ್ಕೆ ಕಾನೂನು ತಜ್ಞರ ಸಲಹೆ ಪಡೆಯುತ್ತಿದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ಅಶ್ಲೀಲ ವಿಡಿಯೋ ಹಂಚಿಕೆ ಪ್ರಕರಣದ ತನಿಖೆ ಚುರುಕುಗೊಳಿಸಿರುವ SIT ದೇವರಾಜೇಗೌಡನನ್ನ ವಶಕ್ಕೆ ಪಡೆದಿದೆ. ಹಾಸನದಿಂದ ಬೆಂಗಳೂರಿಗೆ ದೇವರಾಜೇಗೌಡನನ್ನ ಕರೆತರಲಾಗಿದ್ದು ಪೆನ್ ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ದೇವರಾಜೇಗೌಡ ಪಾತ್ರ ಇರೋ ಬಗ್ಗೆ ತನಿಖೆ ನಡೆಸುತ್ತಿದೆ. ಆಡಿಯೋ ಬಾಂಬ್, 100 ಕೋಟಿ ಆಫರ್ ಬಾಂಬ್ ಸಿಡಿಸಿದ ದೇವರಾಜೇಗೌಡ ವಿಚಾರಣೆಯನ್ನ SIT ತೀವ್ರಗೊಳಿಸಿದೆ. ಶಿವರಾಮೇಗೌಡ ಮೂಲಕ ಸಂಧಾನಕ್ಕೆ ಯತ್ನಿಸಿದ್ರು ಅಂತ ದೇವರಾಜೇಗೌಡ ಈ ಹಿಂದೆ ಆರೋಪಿಸಿದ್ರು. ಈ ಬಗ್ಗೆ ಸ್ಪಷ್ಟನೆ ನೀಡಿರೋ ಮಾಜಿ ಸಂಸದ ಶಿವರಾಮೇಗೌಡ ನನಗೂ ಪೆನ್ ಡ್ರೈವ್ಗೂ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. ಪೆನ್ ಡ್ರೈವ್ ಅನ್ನ ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥವನೇ ದೇವರಾಜೇಗೌಡ. ಇದರಲ್ಲಿ ನಾನು ಮಧ್ಯ ಇರೋದ್ರಿಂದ ನನ್ನ ಸ್ಪಷ್ಟ ಮಾಡ್ತಾ ಇದ್ದೀನಿ. ಸರ್ಕಾರಕ್ಕಾಗಲಿ, ನನಗಾಗಲಿ, DK ಶಿವಕುಮಾರ್ ಅವ್ರಿಗಾಗಲಿ, ನನಗಾಗಲಿ
ಈ ವಿಚಾರ ಯಾವುದೂ ಸಹಿತ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡ್ತೀನಿ. ನಾನು ಎಲ್ಲೋ ತಪ್ಪು ಮಾಡಿದ್ನೋ DK ಶಿವಕುಮಾರ್ ಹತ್ರ ಕರ್ಕೊಂಡು ಹೋಗೋಕ್ಕೆ ಅವ್ನು ಕೇಳಿದಾಗ ನಾನು ಫೋನ್ನಲ್ಲಿ ಮಾತಾಡಿಸಿ ಒಂದು ದೊಡ್ಡ ಮಹಾಪರಾಧ ಮಾಡಿಬಿಟ್ಟೇನೋ ಅಂತ ನನಗೆ ಬೇಜಾರಾಗಿದೆ. ನಿಜ 29ನೇ ತಾರೀಕು ಅವನ್ನ ಭೇಟಿ ಮಾಡಿದ್ದೆ ಫೋನ್ನಲ್ಲಿ. ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಅವ್ನು ನನಗೆ ಪರಿಚಯ ಇಲ್ಲ. 26ನೇ ತಾರೀಕು ಸಾಯಂಕಾಲ ಬಿಟ್ಟರೆ ದೇವರಾಜೇಗೌಡ ಯಾರು ಅಂತ ನನಗೆ ಗೊತ್ತಿಲ್ಲ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ ದೇವರಾಜೇಗೌಡ ಹೇಳೋದ್ರಲ್ಲಿ ಸತ್ಯವಿದೆ, ಗೃಹ ಇಲಾಖೆ ಹೈಜಾಕ್ ಆಗಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. ಈಗ ದೇವರಾಜೇಗೌಡ ಹೇಳಿರುವಂಥದ್ದು ನನಗನ್ಸುತ್ತೆ 100ಕ್ಕೆ 100 ಸತ್ಯ. ಇದನ್ನ CBI ತನಿಖೆ ಕೊಡಬೇಕು ಅಂತ ನಾವು ಆಗ್ರಹ ಮಾಡ್ತಾ ಇದ್ರಿ. ಅವರು CBI ಕೊಟ್ಟರೆ ಎಷ್ಟು ತನಿಖೆ ಮಾಡಿದ್ದಾರೆ, ಯಾವ್ಯಾವ ಕೇಸಲ್ಲಿ ಏನೇನಾಗಿದೆ, CBI ಕೊಟ್ಟರೆ ಸತ್ಯ ಹೊರಬರಲ್ಲ ಎಲ್ಲ ಹೇಳಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಇವೆಲ್ಲನೂ ಕೂಡ ಅವರಿಗೆ ಭಯ. ಎಲ್ಲಿ CBI ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೋದ್ರೆ ಅವರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ. ಸರ್ಕಾರದವರೆಲ್ಲ ಜೈಲ್ ಕಂಬಿ ಎಣಿಸ್ಬೇಕಾಗ್ತೈತೆ. ಆ ಬೈಕ್ಗೆ ಅವರು CBIಗೆ ಕೊಡ್ತಾ ಇಲ್ಲ ಅಷ್ಟೇ. ಅದರಿಂದ ಎಂಟೈರ್ ಇವ ಪೊಲೀಸ್ ಇಲಾಖೆಯನ್ನು ನಡೆಸ್ತಾ ಇರೋವಂಥದ್ದು ಗೃಹ ಸಚಿವರಲ್ಲ, ಎಂಟೈರ್ ಇಲಾಖೆಯನ್ನು ಬೇರೆಯವರು ಹೈಜಾಕ್ ಮಾಡಿ ನಡೆಸ್ತಾ ಇದ್ದಾರೆ. ಅದರಿಂದ ಈ ಒಂದು SIT ತನಿಖೆಯಿಂದ ಸತ್ಯ ಹೊರಬರುತ್ತೆ ಅಂತ ಕರ್ನಾಟಕದ ಯಾವುದೇ ಒಬ್ಬ ಸಾಮಾನ್ಯ ನಾಗರಿಕ ಕೇಳಿದ್ರೂ ಅವ್ರಿಗೆ ನಂಬಿಕೆ ಇಲ್ಲ. ಜೈಲು ಪಾಲಾದ ದೇವರಾಜೇಗೌಡರ ಹೇಳಿಕೆ ರಾಜ್ಯ ಸರ್ಕಾರ ಮತ್ತು LR ಶಿವರಾಮೇಗೌಡರನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಈ ಒಂದು ಪ್ರಕರಣದಲ್ಲಿ ತಮ್ಮ ಪಾತ್ರ ಇಲ್ಲ ಅನ್ನೋದನ್ನ ಸಾಬೀತುಪಡಿಸಿಕೊಳ್ಬೇಕಾದಂತಹ ಸವಾಲು ಕೂಡ LR ಶಿವರಾಮೇಗೌಡರ ಮೇಲಿದೆ. ಇದೆಲ್ಲದರ ಬೆಳವಣಿಗೆ ನಡುವೆ ದೇವರಾಜೇಗೌಡರ ವಿರುದ್ಧ ಮನ್ನಷ್ಟ ಮೊಕದ್ದಮೆ ಹಾಕೋದಕ್ಕೆ ಇದೀಗ LR ಶಿವರಾಮೇಗೌಡರು ಕೂಡ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕೂಡ ಒಂದು ಸಮರವನ್ನು ಮುಂದುವರಿಸ್ತಾ ಬಂದಿದ್ದು ಈ ಒಂದು ಪ್ರಕರಣವನ್ನ CBIಗೆ ವಹಿಸಲೇಬೇಕು ಅನ್ನೋ ಬಿಗಿಪಟ್ಟನ್ನ ಮುಂದುವರಿಸಿದೆ. ಮತ್ತೊಂದೆಡೆ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಸಂಕಷ್ಟದಲ್ಲಿರೋ HD ರೇವಣ್ಣಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ. ನಾಳೆಗೆ ಕೋರ್ಟ್ ಆದೇಶ ಕಾಯ್ದಿರಿಸಿದ್ದು ರೇವಣ್ಣ ಭವಿಷ್ಯ ಏನು ಅನ್ನೋದು ಗೊತ್ತಾಗಲಿದೆ. ಒಟ್ಟಾರೆಯಾಗಿ ಒಂದ್ ಕಡೆ SIT ಪ್ರಜ್ವಲ್ ಬಂಧನಕ್ಕೆ ಬಲೆ ಬೀಸಿದೆ, ಮತ್ತೊಂದ್ ಕಡೆ ಪೆನ್ಡ್ರೈವ್ ಹಂಚಿಕೆ ಆರೋಪ ಎದುರಿಸುತ್ತಿರೋರಿಗೂ ಡ್ರಿಲ್ ಮಾಡ್ತಿದೆ. ಈ ಮಧ್ಯೆ ದೇವರಾಜೇಗೌಡ ಪದೇ ಪದೇ ಸಿಡಿಸ್ತಿರೋ ಬಾಂಬ್ ರಾಜಕೀಯದಲ್ಲಿ ಪೆನ್ಡ್ರೈವ್ ಫೈಟ್ಗೆ ವೇದಿಕೆ ಆಗ್ತಿದೆ. ಬ್ಯೂರೋ ರಿಪೋರ್ಟ್ TV9. ಇನ್ನು ಲೋಕಸಭಾ ಚುನಾವಣೆ ಹೊತ್ತಲ್ಲೇ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ದೊಡ್ಡ ದಂಗಲ್ಲೇ ನಡೀತಾ ಇದೆ. ಅದರಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ವರ್ಸಸ್ ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂಥ ಕೆಲ ಸನ್ನಿವೇಶಗಳು ನಿರ್ಮಾಣ ಆಗ್ತಾ ಇದೆ. ಅದರಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಆಪ್ತ ಸಹಾಯಕನನ್ನ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಬೆಂಕಿಯನ್ನೇ ಉಗುಳ್ತಾ ಇದ್ದಾರೆ. ಯಾವ ಮಟ್ಟಿಗೆ ಅಂತ ಅಂದ್ರೆ ಜೈಲ್ ಚಲೋ ಅನ್ನುವಂಥ ರೀತಿಯಾದಂತಹ ಒಂದು ದೊಡ್ಡ ಪ್ರತಿಭಟನೆಯನ್ನ ಕೂಡ ಹಮ್ಮಿಕೊಂಡಿದ್ರು. ಈ ವಿಚಾರವಾಗಿ ರಿಯಾಕ್ಟ್ ಮಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಈ 4ನೇ ತಾರೀಕಿನ ನಂತರ ಅಂತಾನೆ ರಿಸಲ್ಟ್ ಬಂದಂತ ನಂತರದಲ್ಲಿ ಕೆಲ ಭ್ರಷ್ಟಾಚಾರಿಗಳಿಗೆ ಪರ್ಮನೆಂಟ್ ಆಗಿ ಜೈಲ್ ಸೇರುವಂತ ಕಾರ್ಯ ಆಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಏನೇನು ಆಗ್ತಾ ಇದೆ ಹಾಗಾದ್ರೆ ಡೆಲ್ಲಿ ಮಟ್ಟದಲ್ಲಿ ರಾಜಕಾರಣದಲ್ಲಿ ಬನ್ನಿ ನೋಡೋಣ. एक नेता को गिरफ्तार करोगे, मेरी भारत माँ की कोख इतनी ज्यादा वो है कि 100 नेता पैदा होंगे इस कोख से. मोदी आज आपको एक और गारंटी दे रहा है. एक एक करके आम आदमी पार्टी के सभी नेताओं को जेल में डाल रहे हैं. 4 जून के बाद ऐसे हर भ्रष्टाचारी उनकी जिंदगी जेलों में ही बीतेगी. ಲೋಕ ಚುನಾವಣೆ ಹೊತ್ತಲ್ಲೇ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ದಂಗಲ್ಲ ನಡೆಯುತ್ತಿದೆ. ದೆಹಲಿ ರಾಜಕಾರಣದಲ್ಲಿ ಪ್ರಧಾನಿ ಮೋದಿ ವರ್ಸಸ್ ಅರವಿಂದ್ ಕೇಜ್ರಿವಾಲ್ ಅನ್ನೋ ಹಾಗಾಗಿದೆ. ಇಬ್ಬರ ಮಧ್ಯೆ ದೊಡ್ಡ ಯುದ್ಧವೇ ನಡೆಯುತ್ತಿದೆ. ಮಾತಿನ ಕಾಳಗವು ಜೋರಾಗಿದೆ, ಆರೋಪ ಪ್ರತ್ಯಾರೋಪವೂ ಹೆಚ್ಚಿದೆ. ಇದೀಗ ಮತ್ತೆ ಪ್ರಧಾನಿ ಮೋದಿ ವಿರುದ್ಧ ದೆಹಲಿ ಸಿಎಂ ರಣಕಹಳೆಯನ್ನೇ ಮೊಳಗಿಸಿದ್ದಾರೆ. ದೆಹಲಿಯಲ್ಲಿಂದು ಆಮ್ ಆದ್ಮಿ ಪಕ್ಷ ರಣಕಹಳೆಯನ್ನೇ ಮೊಳಗಿಸಿತ್ತು. ಇಷ್ಟೆಲ್ಲದಕ್ಕೂ ಕಾರಣವಾಗಿದ್ದೇ ಸ್ವಾತಿ ಮಲಿವಾಲ್ ಮಾಡಿರೋ ಹಲ್ಲೆ ಆರೋಪ. ಸಿಎಂ ಅರವಿಂದ್ ಕೇಜ್ರಿವಾಲ್ ಆಪ್ತ ಸಹಾಯಕ ಬಿಭವ್ ಕುಮಾರ್ ಬಂಧನ,
ಸಾಲು ಸಾಲು ನಾಯಕರ ಬಂಧನದಿಂದ ಕೆರಳಿರೋ ಆಪ್ ನಾಯಕರು ರೊಚ್ಚಿಗೆದ್ದು ಪ್ರತಿಭಟನೆ ಮಾಡಿದ್ದಾರೆ. ಸಿಎಂ ಆಪ್ತ ಸಹಾಯಕ ಬಿಭವ್ ಕುಮಾರ್ ಬಂಧನ ಖಂಡಿಸಿ ಮೋದಿ ವಿರುದ್ಧ ಸಂಗ್ರಾಮ ಸಾರಿದ ಅರವಿಂದ್ ಕೇಜ್ರಿವಾಲ್ ಇಂದು ತಮ್ಮ ಪಡೆಯನ್ನ ಕಟ್ಟಿಕೊಂಡು ಬಿಜೆಪಿ ಕಚೇರಿ ಬಳಿ ಪ್ರತಿಭಟನೆಗೆ ಮುಂದಾದರು. ಸೈಕಲ್ ಜಾಥಾ ಮೂಲಕ ಆಪ್ ಕಾರ್ಯಕರ್ತರು ಮೋದಿ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿಕೊಂಡೇ ಆಗಮಿಸಿದ್ರು. ಇನ್ನು ಬಿಜೆಪಿ ಕಚೇರಿ ಬಳಿ ಎಂಟ್ರಿ ಕೊಟ್ಟ ಕೇಜ್ರಿವಾಲ್ ಸೇನೆ ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡಿದ್ರು. ಪ್ರತಿಭಟನೆಗೆ ಮುನ್ನ ಆಪ್ ನಾಯಕರು ತಮ್ಮ ಕಚೇರಿಯಲ್ಲಿ ಸಭೆ ನಡೆಸಿದ್ರು. ಆಪ್ ಸಭೆಯಲ್ಲಿ ಮಾತನಾಡಿದ ಕೇಜ್ರಿವಾಲ್ ಪ್ರಧಾನಿ ಮೋದಿ ವಿರುದ್ಧ ಗೊಡುಗಿದ್ದಾರೆ. ನೀವು ಒಬ್ಬ ಕೇಜ್ರಿವಾಲ್ರನ್ನ ಬಂಧನ ಮಾಡಿದ್ರೆ 100 ಕೇಜ್ರಿವಾಲ್ಗಳು ಹುಟ್ಟಿಕೊಳ್ತಾರೆ ಅಂತ ಆಕ್ರೋಶ ಭರಿತವಾಗಿ ಮಾತನಾಡಿದ್ರು. ಇಷ್ಟೇ ಅಲ್ಲದೆ ಬಿಜೆಪಿ ಆಪರೇಷನ್ ಜಾಡು ಮಾಡ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ರು. मैं प्रधानमंत्री जी को कहना चाहता हूं, आप एक नेता को गिरफ्तार करोगे, मेरी भारत माँ की कोख इतनी ज्यादा वो है कि 100 नेता पैदा होंगे इस कोख से. आप एक केजरीवाल को गिरफ्तार करोगे, 100 केजरीवाल पैदा होंगे इस देश के अंदर. 1000 केजरीवाल पैदा करेगी मेरी भारत माँ. कि आम आदमी पार्टी बीजेपी के लिए चुनौती बने, उसके लिए उन्होंने ऑपरेशन झाड़ू चालू किया है. इस ऑपरेशन झाड़ू के तहत आम आदमी पार्टी के बड़े नेताओं को गिरफ्तार किया जाएगा, गिरफ्तार किया जा रहा है. ಇನ್ನು ಸಚಿವೆ ಅತಿಶಿ ಕೂಡ ಬಿಜೆಪಿ ನಾಯಕರ ವಿರುದ್ಧ ಬೆಂಕಿ ಬುಗುಳಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಕೆಲಸಗಳಿಗೆ ಮೋದಿ ಹೆದರಿಕೊಂಡಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. देखिए, भारतीय जनता पार्टी और प्रधानमंत्री नरेंद्र मोदी जी एक एक करके आम आदमी पार्टी के सभी नेताओं को जेल में डाल रहे हैं. क्यों? क्योंकि उन्हें अरविंद केजरीवाल के काम से डर लगता है. ಆಪ್ ನಾಯಕರ ಪ್ರತಿಭಟನೆಗೆ ಪರೋಕ್ಷವಾಗಿ ಕುಟುಕಿದ ಪ್ರಧಾನಿ ಮೋದಿ ಜೂನ್ 4ರ ನಂತರ ಭ್ರಷ್ಟಾಚಾರಿಗಳು ಅವರ ಜೀವನ ಪೂರ್ತಿ ಜೈಲಲ್ಲೇ ಕಳೆಯುತ್ತಾರೆ, ಇದು ನನ್ನ ಗ್ಯಾರಂಟಿ ಅಂತ ಕಿಡಿಕಾರಿದ್ದಾರೆ. मोदी आज आपको एक और गारंटी दे रहा है. 4 जून के बाद नई सरकार बनते ही ऐसे हर भ्रष्टाचारी उनकी जिंदगी जेलों में ही बीतेगी. ಒಟ್ಟಾರೆ ದೆಹಲಿ ಲೋಕ ಚುನಾವಣೆಗೆ 6 ದಿನಗಳಿರುವಾಗಲೇ ಮೋದಿ ಸರ್ಕಾರದ ವಿರುದ್ಧ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸಮರ ಸಾರಿದ್ದಾರೆ. ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಮತ್ತೊಂದೆಡೆ ಜೂನ್ 4ರ ನಂತರ ಭ್ರಷ್ಟಾಚಾರಿಗಳು ಜೀವನ ಪೂರ್ತಿ ಜೈಲಲ್ಲೇ ಕಳೆಯುತ್ತಾರೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಹರೀಶ್, ಟಿವಿ9, ನವದೆಹಲಿ. ಹುಬ್ಬಳ್ಳಿಯಲ್ಲಿ ಹತ್ಯೆ ಆಗಿತ್ತಲ್ಲ, ಆ ಹುಡುಗಿಯ ಮನೆಗೆ ಇವತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಭೇಟಿ ಕೊಟ್ಟರು. ಈ ಸಂದರ್ಭದಲ್ಲಿ ಅಂಜಲಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಪ್ರಯತ್ನವನ್ನ ಪಟ್ಟಿದ್ದಾರೆ. ಅದರ ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಬಹಳ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲ, ಬಿಜೆಪಿಯ ಹಲವು ನಾಯಕರುಗಳು ಈ ಅಂಜಲಿ ಪ್ರಕರಣವನ್ನೇ ಮುಂದಿಟ್ಕೊಂಡು ಜೊತೆಗೆ ಹಿಂದೆ ಆದಂತಹ ನೇಹಾ ಘಟನೆಯನ್ನು ಕೂಡ ನೆನೆಸುತ್ತಾ ಬಹಳಷ್ಟು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದ್ರ ಮೇಲೆ ಬೆಳಕು ಚೆಲ್ಲೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಚಾಟಿ ಬೀಸ್ತಾ ಇದ್ದಾರೆ. ಹಾಗಾದ್ರೆ ಯಾರ್ಯಾರು ಏನೇನು ಆರೋಪ ಮಾಡ್ತಾ ಇದ್ದಾರೆ ಬನ್ನಿ ನೋಡೋಣ. ಈ ಸರ್ಕಾರ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹತ್ಯೆ, ಆತ್ಮಹತ್ಯೆ ಮತ್ತು ಅಭಿವೃದ್ಧಿಯ ಸಮಾಧಿ ಈ ಸರ್ಕಾರದ ಕಾಲದಲ್ಲಿ ಆಗಿದೆ. ಇಡೀ ರಾಜ್ಯದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಅನೇಕರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸೋಣ ಬೇಡವಾ ಅಂತ. ಜೀವಕ್ಕೆ ಗ್ಯಾರಂಟಿ ಇರಲಾರದಂಥ ಯಾವುದಾದ್ರೂ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ. ಯಾವುದೋ ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಸರ್ಕಾರ ಕೈ ತೊಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಇದರ ಸಂಪೂರ್ಣ ತನಿಖೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮೂಲಕ ಆಗಬೇಕು ಮತ್ತು ಈ ಹಿಂದೆ ಏನು ಘಟನೆ ಆಗಿತ್ತೋ ಅದರ ತನಿಖೆನೂ ಆಗಬೇಕು. ಅನೇಕ ಈ ರೀತಿಯಾದಂಥ ಕಂಪ್ಲೇಂಟ್ಗಳು ಇದ್ದಾಗ್ಯೂ ಸಹಿತ ಇಲ್ಲಿ ಕೆಲವು ಬೀಡು ಬಿಟ್ಟಂಥ ಕೆಲವು ಪೊಲೀಸ್ ಅಧಿಕಾರಿಗಳು ಇದ್ದಾರೆ. ಇಲ್ಲೇ ಹುಬ್ಬಳ್ಳಿ ಧಾರವಾಡದಾಗ ಓಡಾಡ್ತಿರ್ತಾರೆ, ಬೇರೆ ಕಡೆ ಹೋಗೋದೇ ಇಲ್ಲ. ಅವರು ವೆಸ್ಟೆಡ್ ಇಂಟ್ರೆಸ್ಟ್ ಡೆವಲಪ್ ಆಗಿದೆ. ಅವರು ಹೊಸ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಬೇಕು ಸರ್ಕಾರ ಮತ್ತು ಇದರ ಬಗ್ಗೆ ಗಂಭೀರವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.
Associate sponsor Ultratech Cement.